ಹಲೋ, ಹಾಯ್, ಗುಡ್ ಈವ್ನಿಂಗ್. ಹೇಗಿದ್ದೀರಲ್ಲ? ಚೆನ್ನಾಗಿದ್ದೀರಿ ತಾನೇ? ಇವತ್ತು ನಾವು ಅಜ್ಜಿ ಮನೆಗೆ ಅಂದರೆ ನನ್ನ ಅಮ್ಮನ ಮನೆಗೆ ಹೋಗ್ತಾ ಇದ್ದೇನೆ, ನನ್ನ ತವರು ಮನೆಗೆ. ಕ್ರಿಸ್ಮಸ್ ರಜೆಯಲ್ಲಿ ಒಮ್ಮೆ ವಿಸಿಟ್ ಮಾಡಬೇಕಲ್ಲ, ಅಲ್ಲಿಂದ ಮತ್ತು ನೆಕ್ಸ್ಟ್ ಡೇ ನಾವು ಅತ್ತೆ ಮನೆಗೆ ಹೋಗ್ತೇವೆ. ನನ್ನ ಅಮ್ಮನ ಮನೆ ಬೀಚ್ ರೋಡಲ್ಲಿ ಮತ್ತು ನನ್ನ ಅತ್ತೆ ಮನೆ ಸಿದ್ದಕಾಟೆಯಲ್ಲಿ. ಅದೇ ಆನ್ ದ ವೇ ಬೀಚ್ ರೋಡ್ ರೀಚ್ ಆಗಿ ನಂತರ ಮುಂದಕ್ಕೆ ಹೋಗ್ಬೇಕು. ಇವತ್ತು ಅಮ್ಮನ ಮನೆಗೆ ಹೋಗಿ, ಅಮ್ಮ ಇಲ್ಲ, ಅಮ್ಮನ ನೆನಪಿಗೆ ತಮ್ಮಂದಿರಲ್ಲಿ ಇದ್ದಾರಲ್ಲ, ಅಮ್ಮನ ಮನೆ ಇರ್ತದಲ್ಲ, ಹೋಗ್ಲೇಬೇಕಲ್ಲ, ವರ್ಷದಲ್ಲಿ ಒಂದ್ಸಲ ಆದ್ರೂ ಹೋಗ್ಬೇಕಲ್ಲ. ಇವತ್ತು ಹೋಗ್ತಾ ಇದ್ದೇವೆ. ಸಾಯಂಕಾಲ ಈಗ 4 ಗಂಟೆಗೆ ಹೊರಟಿದ್ದೇವೆ. ಇವತ್ತು ಸ್ಟೇ ಅಲ್ಲಿಯೇ, ನಾವು ಅಲ್ಲಿ ನೈಟ್ ನಿಲ್ಲೋದು. ನಂತರ ನಾಳೆ ಬೆಳಿಗ್ಗೆ ಅಲ್ಲಿಂದ ಸೀದಾ ನನ್ನ ಅತ್ತೆ ಮನೆಗೆ, ನನ್ನ ಹಸ್ಬೆಂಡ್ನ ಮನೆಗೆ ಹೋಗುದು. ಅಲ್ಲಿ ತುಂಬಾ ಒಳ್ಳೆ ಗ್ರೀನರಿ ನೇಚರ್ ಎಲ್ಲ ಉಂಟು. ತುಂಬಾ ಚೆನ್ನಾಗ್ತದೆ ಅಲ್ಲಿ ಒಂದು ವಿಡಿಯೋ ಎಲ್ಲ ಮಾಡಲಿಕ್ಕೆ. ಇವತ್ತು ನೋಡುವ ಏನೆಲ್ಲ ವಿಡಿಯೋಸ್ ಮಾಡಲಿಕ್ಕೆ ಅವಕಾಶ ಸಿಗ್ತದೆ ಅಂತೇಳಿ ನೋಡುವ. ನನ್ನ ಮಗಳು ಒಂದು ಪಿಕ್ನಿಕ್ಕಿಗೆ ಹೋದಾಗೆಲ್ಲ ರೆಡಿ ಆಗಿದ್ದಾಳೆ ನೋಡಿ. ಅಜ್ಜಿ ಮನೆಗೆ ಹೋಗುದಾನೆ ಮಕ್ಕಳಿಗೆ ತುಂಬಾ ಖುಷಿ ಆಗುದಲ್ಲ. ಈಗಿನ ಮೊದಲೆಲ್ಲ ನಾವು ರಜೆ ಸಿಕ್ಕಿದಾಗೆಲ್ಲ ಹೋಗ್ತಾ ಇದ್ದೆ. ಬಟ್ ಈಗಿನ ಮಕ್ಕಳು ಉಂಟಲ್ಲ, ಅವರ ಮನೆ ಬಿಟ್ಟು ಅಜ್ಜಿ ಮನೆಗೆ ಹೋಗುದೇ ಇಲ್ಲ. ನಾವು ಕರ್ಕೊಂಡು ಹೋದ್ರೆ ಅವರು ಹೋಗ್ತಾರೆ, ಇಲ್ಲಾಂದ್ರೆ ಇಲ್ಲ. ನಮ್ಮ ಮನೆ ಆಯ್ತು, ನಾವಾಯ್ತು, ಆ ಥರ. ನೋಡೋ, ಅಲ್ಲಿದು ವಿಡಿಯೋ ನಾವು ಶೇರ್ ಮಾಡ್ತೇನೆ. ಏನೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಅವಕಾಶ ಸಿಗ್ತದೆ, ಏನೆಲ್ಲ ಎಂಜಾಯ್ ಮಾಡ್ತೇವೆ ನೋಡುವ. ಓಕೆ ಫ್ರೆಂಡ್ಸ್, ಬನ್ನಿ ನಮ್ಮೊಟ್ಟಿಗೆ ಬೀಚ್ ರೋಡಿಗೆ, ಮಂಗಳೂರಿಂದ ಬೀಚ್ ರೋಡಿಗೆ ಈಗ. ಓಕೆ, ಸರಿ ಫ್ರೆಂಡ್ಸ್, ನಾವು ಅಲ್ಲಿ ಸಿಗೋಣ. ಅಮ್ಮನ ಮನೆಗೆ ಬಂದು ನನಗೆ ಕೆಲಸ ಕೊಟ್ಟಿದ್ದಾರೆ, ಪ್ಲಾಂಟಿಗೆ ನೀರು ಹಾಕಲಿಕ್ಕೆ. ನೋಡಿ, ಕೂತ್ಕೊಳ್ಳಿಕ್ಕಿಲ್ಲ, ಮೊದಲೆಲ್ಲ ಹಾಕಿದ್ದು ನೆನಪುಂಟು. ಅಲ್ಲೆಲ್ಲ ಹಾಕ್ಲಿಕ್ಕೆ ಸಿಗೋದಿಲ್ಲ ಅಲ್ಲ, ಇದು ಖುಷಿ ಆಗ್ತದೆ. ಎಷ್ಟು ಖುಷಿ ಆಗ್ತದೆ ಪ್ಲಾಂಟಿಗೆ ನೀರು ಕೊಡ್ಲಿಕ್ಕೆ. ವಾವ್, ಅದರಲ್ಲಿ ಖುಷಿ ಇಲ್ಲ. ನಿಂಗೇನು ಗೊತ್ತು? ನಿಂಗೆ ಏನು ಗೊತ್ತಿಲ್ಲ, ಹೇಳ್ತಾಳೆ ನೋಡಿ, ಅದರಲ್ಲಿ ಖುಷಿ ಏನು ಉಂಟಂತೇಳಿ. ಖುಷಿ ಪ್ಲಾಂಟಿಗೆ ನೀರು ಹಾಕೋದು, ಅದರಲ್ಲಿ ಖುಷಿ ಯಾವುದ್ರಲ್ಲಿ? ಡಾನ್ಸ್ ಮಾಡಿದ್ದಿಲ್ಲ ನೋಡಿ. ಇದು ಒಗ್ಗರಣೆ ಸೊಪ್ಪು, ಕರಿಬೇವು ಸೊಪ್ಪು, ಗುಲಾಬಿ, ಮನೆಯಲ್ಲಿ ತುಂಬ ಬ್ಯುಸಿ. ಅಂದರೆ ತಮ್ಮನೇ ಹೆಂಡತಿ ಡೆಲಿವರಿ ಕೆಲಸ ಮಾಡಲಿಕ್ಕಾಗದೆ ತಮ್ಮ ಬಂದೇ ನೀರು ಹಾಕ್ಬೇಕು, ಕೆಲಸದಿಂದ ಬಂದು ಹಾಕ್ಬೇಕು. ಅವನು ಹಾಕ್ತಾ ಇದ್ದ. ಈಗ ನಾನು ಹೇಳಿದೆ ನಾನು ಹಾಕ್ತೇನೆ ಅಂತ ಹೇಳಿ, ಅದಕ್ಕೆ ನಾನು ತಗೊಂಡೆ. ಮತ್ತು ಬಾಂಬೆಯಿಂದ ಅಕ್ಕ ಸಹ ಬಂದಿದ್ದಾಳೆ, ಸ್ವಲ್ಪ ಬ್ಯುಸಿಯಲ್ಲಿ ಕಿಚನಲ್ಲಿ ಇದ್ದಾಳೆ. ಈಗೆಲ್ಲ ನಾವು ಒಟ್ಟಿಗೆ ಇದ್ದೇವೆ ಈಗ. ಓಕೆ, ಇದು ಒರಿಜಿನಲ್ ಕ್ರಿಸ್ಮಸ್ ಟ್ರೀ. ಇದಕ್ಕೆ ಸುಮಾರು 8-10 ವರ್ಷ ಆಗಿರ್ಬೋದು. ಇದು ನಾನು ಕರಾವಳಿ ಉತ್ಸವದ ಸಣ್ಣ ಗಿಡ ತಗೊಂಡು ಇಲ್ಲಿ ಅಮ್ಮನ ಮನೆಗೆ ಕೊಟ್ಟಿದ್ದೆ. ಅಂದರೆ ಇದಕ್ಕೇ ಕ್ರಿಸ್ಮಸ್ ಟೈಮಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚೆಂದ ಕಾಣ್ತದೆ ಹಾಕುವಾಗ. ಇಲ್ಲಿ ಪ್ರಿಪರೇಷನ್ ಆಗ್ತಾ ಉಂಟು, ಏನಂತ ನೋಡು. ಎಂಥದ್ದು ಟಕ್ಲು? ನಿಂದು ಯಾವ ಥರ ಡ್ರೆಸ್ ಹಾಕಿದ್ದಿ? ತೋರಿಸು, ಬ್ಯಾಕ್ ಸೈಡ್ ತೋರಿಸು. ಇವತ್ತು ಯಾರ್ದು ಆ್ಯನಿವರ್ಸರಿ? ಯಾರ್ದ? ಯಾರು ಕೇಕ್ ಕಟ್ ಮಾಡ್ತಾರೆ ಅವ್ರದ್ದು ಆ್ಯನಿವರ್ಸರಿ. ಹೌದು, ಮತ್ತೆ ಸರ್ಪ್ರೈಸ್ ಪಾರ್ಟಿ ಇವತ್ತು. ಯಾರ್ದ ಏಂಜಲ್? ಸರಿ ಆಗ್ತದೆ ಇದೆಂತ ಗೋಮ್ಟಿಗಲ್ಲ, ಅದೇ ಅವಳದು ಒಳಗಾಗಿದೆ. ಪೆಂಚಲಂ ಸ್ಟೈಲ್ ಕ್ರಿಸ್ಮಸ್ ಅಲ್ಲ ಅಂತ. ಘಮ ಘಮ ಪರಿಮಳ ಬರ್ತಾ ಉಂಟು ಅಲ್ಲ. ಚಿಕನ್ ಬಿರಿಯಾನಿ ಏನದು ಸ್ಪೆಷಲ್ ಡಿಶ್.
ಭಾವ ಬಾಂಬೆಯಿಂದ ಬಂದಿದ್ದಾರೆ. ಈಗ ಚಳಿ ಚಳಿ ಆಗ್ತದಂತೆ. ಬೆಂಕಿ ಹಾಕಿ ನಾವು ರೌಂಡಲ್ಲಿ ಕೂತಿದ್ದೇವೆ, ಚಳಿ ಆಗ್ತದೆ ಅಂತೇಳಿ. ಈಗ ಚಳಿ ಸಹ ಕಾಯಿಸ್ಬೋದು ಮತ್ತು ಏನು ಮಾಡ್ಬೋದು, ಪಾರ್ಟಿ ಸಹ ಮಾಡ್ಬೋದು. ಚಳಿ ಚಳಿ ಅದೆಲ್ಲ आता बोले पटा 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 म्हणता बोले राव पटा पटा म्हणून काढले. ಇದು ನನ್ನ ತಮ್ಮನ ಮತ್ತು ತಮ್ಮನ ಹೆಂಡತಿದ್ದು ಸೆಕೆಂಡ್ ವೆಡ್ಡಿಂಗ್ ಆ್ಯನಿವರ್ಸರಿ. ಇದೇ ಪಾರ್ಟಿಗೆ ನಾವು ಅಮ್ಮನ ಮನೆಗೆ ಬಂದದ್ದು. ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ, ಅಂದರೆ ಇವರು ರೀಸೆಂಟ್, ಅಂದರೆ ಇವರಿಗೊಂದು ಸಣ್ಣ ಪಾಪು ಆಗಿದೆ. ಇವರು ಈಗ ಬಾಣಂತಿ. ಆದ್ರೊಂದು ಕೇಕ್ ಕಟ್ ಮಾಡುವ ಉದ್ದೇಶದಿಂದ ನಾವು ಮನೆಗೆ ಸರ್ಪ್ರೈಸ್ ಪಾರ್ಟಿ ಮಾಡುವ ಅಂಥೇಳಿ ನಾವು ಬಂದಿದ್ದೇವೆ. ಅಂತೂ ಒಂದು ಕೇಕ್ ಕಟ್ ಮಾಡುವ ಅಂಥೇಳಿ ಈಗ ಎಲ್ಲರೂ ನಾವು ಸೇರಿ ಅವರಿಗೊಂದು ಖುಷಿ ಕೊಡಬೇಕಲ್ಲ. ಇಷ್ಟಂದ್ರೆ ಅವರಿಗೆ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಈ ಥರ ಪಾರ್ಟಿ ಸಣ್ಣ, ಅಂದರೆ ಸಿಂಪಲ್ಲಾಗಿ ಪಾರ್ಟಿ ಮಾಡಿದ್ದೆ. ಎಂತ
ಇವನು ನೋಡಿ ಅಂತೆ ಸಾಂಟಾ ಕ್ಲಾಸ್. ಅಯ್ಯೋ ದೇವರೇ, ಅಯ್ಯೋ ಅದು ಬೇಬಿ ಅಲ್ಲ. ಮತ್ತೆ ಇಲ್ಲಿ ಒಂದು ಇಲ್ಲೊಂದು ಫ್ರೆಂಡ್ಸ್, ನನ್ನ ಅಮ್ಮನ ಮನೆಯಲ್ಲಿ ತುಂಬ ಎಂಜಾಯ್ ಮಾಡಿದೆ. ಇವತ್ತು ನನ್ನ ತಮ್ಮನ ಆ್ಯನಿವರ್ಸರೀಸ್ ಇತ್ತು, ನೆನೆಸಿದ ಒಂದು ಪಾರ್ಟಿ ಮಾಡಿದ್ದೇವೆ. ಸೆಕೆಂಡ್ ಆ್ಯನಿವರ್ಸರಿ. ಫಸ್ಟ್ ಆ್ಯನಿವರ್ಸರಿ ನಾನು ನಮ್ಮ ಮನೆಯಲ್ಲಿ, ನಮ್ಮ ಮೊದಲಿನ ಮನೆಯಲ್ಲಿ ನಾನು ಸೆಲೆಬ್ರೇಷನ್ ಮಾಡಿದ್ದೆ. ಅದು ಮೊದಲಿನ ಚಾನೆಲಲ್ಲಿ ವಿಡಿಯೋ ಇತ್ತು. ಮತ್ತು ಇವತ್ತಂದರೆ ಸೆಲೆಬ್ರೇಷನಿಗಂತ ಬಂದದಲ್ಲ, ಜಸ್ಟ್ ಅವರು ಹೆಣ್ಣು ಮಿಸ್ಸಸ್ ಒಂದೇ ಡೆಲಿವರಿ ಆಗಿದ್ದಾರೆ. ಅದಕ್ಕೆ ಮಗುವಿಗೆ ನೋಡಲಿಕ್ಕೆ ಫ್ಯಾಮಿಲಿ ಒಟ್ಟಿಗೆ ನಾವು ಬನ್ನಿ. ಯಾಕೆಂದರೆ ಮಕ್ಕಳಿಗೆ ಸ್ಕೂಲ್ ಇದ್ದ ಕಾರಣ ನನಗಿಲ್ಲಿ ಬರಲಿಕ್ಕೆ ಅವಕಾಶ ಸಿಗಲಿಲ್ಲ. ಅಂದರೆ ಮೊದಲೊಂದು ಮಿಡ್ಲಲ್ಲೊಂದು ಸಲ ಬಂದು ಹೋಗಿದೆ, ಹಾಸ್ಪಿಟ್ಲಲ್ಲೆಲ್ಲ ಹೋಗಿ ಬರ್ತಾಯಿದ್ದೆ, ಬಟ್ ಮಕ್ಕಳಿಗೆ ಅವಕಾಶ ಸಿಗಲಿಲ್ಲ. ಇವತ್ತು ಈಗ ಕ್ರಿಸ್ಮಸ್ ಸೆಲೆಬ್ರೇಷನ್ ಎಲ್ಲ 10 ದಿನ ರಜೆ ಇತ್ತಲ್ಲ, ಅದಕ್ಕೆ ಇವತ್ತು ಹೋಗುವ ಅಂತ ಕ್ರಿಸ್ಮಸ್ ಸೆಲೆಬ್ರೇಷನ್ ಅಮ್ಮನ ಮನೆಗೆ ಮತ್ತು ಅತ್ತೆ ಮನೆಗೆ ಹೋಗ್ಲಿಕ್ಕೆ ಉಂಟಂತ ನಾವು ಪ್ಲ್ಯಾನ್ ಮಾಡಿ ಈ ಕಡೆ ಬಂದಿದ್ದೆ. ಇವತ್ತು ಇಲ್ಲಿ ರಾತ್ರಿ ನೈಟ್ ಇಲ್ಲಿ ನಿಂತು ನಾಳೆ ಬೆಳಿಗ್ಗೆ ನಮ್ಮ ಅತ್ತೆ ಮನೆಗೆ ಹೋಗೋದು. ಈ ಮನೆಗೆ ಬಂದು ತುಂಬ ಖುಷಿ ಆಯಿತು. ತುಂಬ ದಿನಗಳ ನಂತರ ಬಂದದ್ದು. ಎಂಜಾಯ್. ಹೇಗಾಯ್ತಾ ಏಂಜಲ್? ನನಗೆ ಚೆನ್ನಾಗಿತ್ತು. ಇದು ಸಾಂಟಾ ಕ್ಲಾಸ್ ಶೈನಿ. ಇದು ನನ್ನ ಸ್ಯಾಂಟಾ ಕ್ಲಾಸ್ ನೋಡಿ, ಸೇಮ್ ಹ್ಯಾಟ್. ಸಾಂಟಾ ಕ್ಲಾಸ್ ಇದು ಹ್ಯಾಟ್. ಓಕೆ ಫ್ರೆಂಡ್ಸ್, ನನ್ನ ಚಾನೆಲಿಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಮತ್ತು ನನ್ನ ಚಾನೆಲಲ್ಲಿ ಬೆಲ್ ಐಕಾನ್ ಉಂಟು, ಅದನ್ನು ಪ್ರೆಸ್ ಮಾಡಿ. ನನ್ನ ಎಲ್ಲ ವೀಡಿಯೋಸ್ ನಿಮಗೆಲ್ಲ ಬೇಗನೆ ರೀಚ್ ಆಗುತ್ತೆ. ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್. ಟೇಕ್ ಕೇರ್. ಗುಡ್ ನೈಟ್.